ಎರೆವಾನ್ ಅಂದರೆ ನಾನಿರೋ ಸಿಟಿ. ಸೊ ಸಿಟಿ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಅರ್ಮೇನಿಯನ್ ವೈನ್ ಆ್ಯಂಡ್ ವಿಂಕ್ರಿ ಅಂತ. ಎಷ್ಟು ಬ್ಯೂಟಿಫುಲ್, ಎಷ್ಟು ಬ್ಯೂಟಿಫುಲ್ ಗೈಸ್. ಇವತ್ತು ನನಗೆ ನೆಫ್ರಾಲಜಿ ಡಿಪಾರ್ಟ್ಮೆಂಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆ ಹೊರಗಡೆಯಿಂದ. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಾನು ಔಟ್ ಆಫ್ ಎರೆವಾನ್ ಅಂದರೆ ನಾನಿರೋ ಸಿಟಿ. ಸೊ ಸಿಟಿ ಬಿಟ್ಟು ಹೊರಗಡೆ ಹೋಗ್ತಾಯಿದ್ದೀನಿ. ಅಲ್ಲೆಲ್ಲ ತುಂಬ ಚೆನ್ನಾಗಿದೆಯಂತೆ ಪ್ಲೇಸು. ನಾನು ಹೋಗ್ತಿರೋದು ಏನೋ ಒಂದು ಡಾಕ್ಯುಮೆಂಟ್ ಮಾಡಿಸ್ಬೇಕಂತ. ಸೊ ಅದೇನು ಅಂತೆಲ್ಲ ಆಮೇಲೆ ಹೇಳ್ತೀನಿ. ಇವತ್ತು ಕ್ಲಾಸಿಗೆ ಹೋಗ್ತಿಲ್ಲ, ಹೋಗಿ ಬಂದು ಅಲ್ಲಿಂದ ಮುಗಿಸ್ಕೊಬೋದು, ಆಮೇಲೆ ಕ್ಲಾಸ್ ಅಟೆಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ಎಂಡಿಂಗ್ ಆಗಿರೋದ್ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆಯಲ್ಲ. ಸೊ ಇವಾಗ ಏನು ಇಂಪಾರ್ಟೆಂಟ್ ಇರೋಲ್ಲ, ಎಂಡಿಂಗ್ ಕ್ಲಾಸಸ್ ಇರುತ್ತೆ. ಸೊ ನಂದು ಫಸ್ಟಿಂದನೂ ಒಂದು ಆ್ಯಬ್ಸೆಂಟ್ ಇರಲಿಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು ಇದೊಂದು ಕ್ಲಾಸ್ ಆ್ಯಬ್ಸೆಂಟ್ ಆದರೆ ಏನಾಗೋಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸನ್ ಇಸ್ ಕಿಸ್ಸಿಂಗ್ ಮೀ ಗೈಸ್. ಸೊ ಗೈಸ್, ಏನು ಡಾಕ್ಯುಮೆಂಟ್ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪಾಸ್ಪೋರ್ಟ್ ಟ್ರಾನ್ಸ್ಲೇಷನ್ ಮಾಡಿಸೋದಿರ್ಬೋದು, ಇಲ್ಲಾಂದರೆ ಸೋಷಲ್ ಕಾರ್ಡ್ ಅಂದರೆ ಇವಾಗ ಇಲ್ಲಿ ಯಾರಾದ್ರು ವರ್ಕ್ ಮಾಡಬೇಕಂದ್ರೆ ಸೋಷಲ್ ಕಾರ್ಡ್ ಬೇಕೇ ಬೇಕು. ಸೊ ಇದೆಲ್ಲ ಇವಾಗ ನಾನಿರೋ ಸ್ಟೇಟ್ ಅಂದರೆ ಕ್ಯಾಪಿಟಲ್ ಇದ್ದೀನಲ್ವಾ. ಸೊ ಎರೆವಾನ್ ಸಿಟಿಲಿ ಮಾಡಿಸ್ತೀನಿ ಅಂದರೆ ವಿ ಶುಡ್ ಪೇ ಫಾರ್ ಇಟ್ ಲೈಕ್ 1000 rupees 2000 rupees. ಅದೇ ಡಾಕ್ಯುಮೆಂಟ್ಸ್ನ ನಾವು ಹೊರಗಡೆ ಔಟ್ ಆಫ್ ಎರೆವಾನ್ ಮಾಡಿಸ್ತೀವಿ ಅಂದರೆ ಇಟ್ಸ್ ಫ್ರೀ. ಸೊ ಅದಕ್ಕೆ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಆ್ಯಂಡ್ ಅಲ್ಲಿ ಚೆನ್ನಾಗಿರುತ್ತೆ, ಲೈಕ್ ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಆ ಥರ ಇರುತ್ತೆ. ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಲೈಕ್ ನಾನು ಗಾರ್ನಿಗೆ ಹೋದಾಗ ಹೇಗಿತ್ತು ವಿಲೇಜ್ ಟೈಪು ಆ ಥರನೇ ಇರುತ್ತೆ. ಸೊ ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಹೋಗೋಕ್ಕೆ ಅಂದ್ಬಿಟ್ಟು ರೆಡಿಯಾಗಿ ಇವಾಗ ಹೋಗ್ತಿರೋದು. ಸೊ ಟೈಮ್ ಆಗಿಬಿಟ್ಟಿದೆ, ಬಿಡಬೇಕು, ಬಸ್ಸಲ್ಲಿ ಹೋಗಬೇಕು. ಆ್ಯಂಡ್ ಬಸ್ಸಿಗೆ ಲೈಕ್ ನಿಯರ್ಲಿ ಒನ್ ವೇ 250 dirhams ಅಂದರೆ ನಿಯರ್ಲಿ 55 rupees ಬಸ್ ಚಾರ್ಜ್ ಅಂತೆ. ಸೊ ವಿ ಶುಡ್ ಗೋ ನೌ ಗೈಸ್. ಈ ಸೀನರಿ ನೋಡಿ ಏನು ಮಸ್ತ್ ಕಾಣ್ತೈತೆ, ಕ್ಲೌಡ್ಸ್ ಅಂತೂ ಮಸ್ತ್ ಕಾಣ್ತೈತೆ. ಅದು ಹಿಂದೆ ಇರೋದು ಮೌಂಟೇನ್ ಆಯಿತಾ, ಅರಾರತ್ ಮೌಂಟೇನ್. ಆ್ಯಂಡ್ ಇಲ್ಲಿ ನೋಡಿ ಈ ಕೆಳಗಡೆ ಅಮೆಝಾನ್ ಫಾರೆಸ್ಟು. ಎಷ್ಟು ಟ್ರಾಫಿಕ್ ಅಂದರೆ ಇವಾಗ ಬಂದವನು ಯಶು, ಇವಾಗ ಹೋಗ್ತಾ ಇದ್ದೀವಿ ನಾವು. ಗೈಸ್ ಫೈನಲಿ ಬಸ್ಸಿಗೆ ಬಂದು ಕೂತ್ಕೊಂಡ್ವಿ. ಬಸ್ ನೋಡಿ ಹೇಗೈತೆ, ಮಧ್ಯದಲ್ಲಿ ಟಿವಿ, ಮೇಲ್ಗಡೆ ಓಪನ್, ಇಲ್ಲಾಂದ್ರೆ ಸತ್ತೋಗ್ತೀವಿ. ಈ ಕಡೆ ಫುಲ್ ಸ್ಕ್ರೀನ್ ಹಂಗೆಲ್ಲ ಇದೆ. ಎಸ್, ಬಸ್ ಇಸ್ ಮೂವಿಂಗ್ ಗೈಸ್. ಅಷ್ಟೇ. ಸೊ ಗೈಸ್, ನನಗೊಂದು ಒಳ್ಳೆ ನಿದ್ದೆ ಆಯಿತು. ಇವಾಗ ನಾವು ಬಂದಿರೋ ಊರ ಹೆಸರು ಅರ್ಮೇನಿಯಾದಲ್ಲಿ ಆಶ್ತರಾಕ್ ಅಂತ. ಸೊ ಇದು ಫೇಮಸ್ ಅಂದರೆ ವೈನು ಮತ್ತು ವಿಸ್ಕಿ, ರಮ್ಮು, ಅದಕ್ಕೆ ಫೇಮಸ್ಸು. ಆ್ಯಕ್ಚುಲಿ ವೈನ್ ಬಂದು ಅರ್ಮೇನಿಯಾದಲ್ಲಿ ಐಡೆಂಟಿಫೈ ಮಾಡಿದ್ದು. ಸೊ ಇವಾಗ ಇವಾಗ ಹೋಗ್ತಿದ್ದೀವಿ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ನಡಿಬೇಕಂತ ಡಾಕ್ಯುಮೆಂಟ್ ಆಫೀಸಿಗೆ. ಸೊ ಹೋಗ್ತಿದ್ದೀವಿ ಗೈಸ್. ನೋಡಿ ಗೈಸ್, ಅರ್ಮೇನಿಯನ್ ವೈನ್ ಆ್ಯಂಡ್ ವಿಂಕ್ರಿ ಅಂತ, ಇದಕ್ಕೆ ಫೇಮಸ್ ಈ ಊರು. ಚೆನ್ನಾಗೈತೆ ವೆದರು. ವಾವ್, ಕ್ಲೌಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ವಾವ್, ಸೋ ಪ್ರಿಟಿ ಗೈಸ್. ಈ ಮೌಂಟೇನ್ಸ್ ಕೂಡ ಗೈಸ್. 1 hour ಕಾದ್ಬಿಟ್ಟು ಮಾಡಿಸಿದ್ವಿ. ಆದರೆ ಅವರು ಟ್ಯೂಸ್ಡೇ ಬಂದು ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ಅಂದರೆ 10th ಬರಬೇಕು ಗೈಸ್. ಈ ಗೌರ್ಮೆಂಟ್ ಕೆಲಸಗಳೇ ಹಿಂಗೆ, ಇವತ್ತು ಬಂದರೆ ನಾಳೆ ಅಂತಾರೆ, ನಾಳೆ ಬಂದರೆ ನಾಳಿದ್ದು ಅಂತಾರೆ. ಇಂಡಿಯಾದಲ್ಲಿ ಮಾತ್ರ ಅಂದ್ಕೊಂಡಿದ್ದೆ, ಇಲ್ಲ ಹಂಗೆ ಎಲ್ಲ ಕಡೆ ಹಿಂಗೆ. ಸೊ ಇವಾಗ ವಾಪಸ್ ಹೋಗ್ತಿದ್ದೀವಿ ಗೈಸ್. ಬಸ್ಸಿಗೆ ಕಾಯ್ಕೊಂಡು ಕೂತಿದ್ದೀವಿ. ಆದರೆ ಬಸ್ಸು ಚಿಕ್ಕದು ಬರ್ತಿದೆ, ಫಿಲ್ ಆಗಿರೋದು ಬರ್ತೈತೆ. ನಮ್ಗೆ ನಿಂತ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ, ಯಾಕಂದರೆ ತುಂಬ ದೂರ ಐತೆ. ಈ ತಾತ ಬಸ್ಸಿಗೆ ಹೋಗ್ರಿ ಇದಕ್ಕೆ ಅಂತವ್ರೆ, ಆದರೆ ಫುಲ್ ಇದು ಐತೆ ಗೈಸ್.
ಗೈಸ್ ಫೈನಲಿ ಇಲ್ಲೊಂದು ಪಾರ್ಕಿಗೆ ಬಂದ್ವಿ. ಸಕ್ಕ ಶೆಕೆ ಆಗ್ತಿದೆ ಮತ್ತು ಹೊಟ್ಟೆ ಹಸಿತಿದೆ. ಬಾಕ್ಸಿಗೆ ಊಟ ತಂದಿದ್ದೆ ಆಲ್ರೆಡಿ, ಅದಕ್ಕೆ ಇದೊಂದು ಪಾರ್ಕಿಗೆ ಬಂದೆ. ಇಲ್ಲಿ ನೀವು ನೋಡಿಬಿಟ್ರೆ ಬಿದ್ದುಬಿಟ್ಟು ಒಳ್ಳಾಡ್ಬಿಡ್ಬೇಕು ಅನಿಸ್ಬಿಡುತ್ತೆ. ಆ್ಯಕ್ಚುಲಿ ಪಕ್ಕದ ಪಾರ್ಕಲ್ಲಿ ಫುಲ್ ನೀರು ಬಿಟ್ಟಿದ್ದಾರೆ, ಅಲ್ಲೆಲ್ಲ ಮಕ್ಕಳೆಲ್ಲ ಫುಲ್ ಒಳಗಡೆ ಹೋಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇಲ್ಲಿ ಫುಲ್ ತಣ್ಣ ಆಗುತ್ತೆ ಅಂತ ಬಂದ್ವಿ. ಇಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ. ಎಷ್ಟು ಬ್ಯೂಟಿಫುಲ್, ಎಷ್ಟು ಬ್ಯೂಟಿಫುಲ್, ಎಷ್ಟು ತಣ್ಣಗಾಗುತ್ತೆ. ವೆದರ್ ನೋಡಿ, ಫುಲ್ ಬಿಸಿಲಿದೆ ಆ್ಯಕ್ಚುಲಿ. ನೇಚರ್ ಸೀನರಿ ನೋಡಿ, ವಾವ್, ಇಲ್ಲೆಲ್ಲ ನೀರು ಚೆಲ್ತಾ ಐತೆ. ಪಾರ್ಕಿಗೆ ಬಂದಿದ್ದೀವಿ. ಇವಾಗ ನಾನು ಕುತ್ಕೊಂಡು ಊಟ ಮಾಡಬೇಕಾಯ್ತು. ಇವಾಗ ನಾನು ಸುಸ್ತಾಗ್ಬಿಟ್ಟಿದೆ, ನೀರು ಬರ್ತಿದೆ. ಏನಂದ್ರೆ ಯಾವುದೇ ಶಾಪ್, ಸ್ವಲ್ಪ ಬಾಯಿ ಮುಚ್ಚು, ಯಾವುದೇ ಶಾಪ್ ಮುಂದೆ ಹೋದ್ರು ತಿನ್ಬಿಡ್ಬೇಕು. ಇವಾಗ ಶವರ್ಮ ತಿನ್ನಕ್ಕೆ ಬಂದಿದ್ದೀವಿ. ಓಕೆ ಗೈಸ್, ಟಮ್ ತೋರಿಸಿ. ಇದು ಸೃಷ್ಟಿಕಾಯಿ, ಇದು ವೇದಕಾಯಿ ನೋಡ್ಕೊಳ್ಳಿ, ಇದು ಕೃತಿಕಾಯಿ ನೋಡ್ಕೊಳ್ಳಿ, ಆ ಮುಖನ ನೋಡ್ಕೊಳ್ಳಿ. ಯಾಕೆ ಎಷ್ಟು ಚೆನ್ನಾಗಿ ಮುಂದೆ ಒಂದ್ಸರಿ ಇತ್ತು ಇದಿಲ್ಲ ಆದಿತ್ತು. ನೋಡಿದೆ ಪಪ್ಪ ಯಾರು ಇಷ್ಟು ಚಿಕ್ಕ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಗೈಸ್ ವೆಲ್ಕಮ್ ಬ್ಯಾಕ್ ಆಫ್ಟರ್ 4 to 5 days ಆಫ್ ದಿಸ್ ಬ್ಲಾಗ್. ಸೊ ಇವತ್ತು ಲೈಕ್ ಸೆಕೆಂಡ್ ಡೇ ಆಫ್ ಮೈ ಕ್ಲಿನಿಕಲ್ ರೊಟೇಷನ್. ನೀವು ಫಸ್ಟ್ ಡೇದು ಪ್ರೀವಿಯಸ್ ಆಗಿ ನೋಡಿರ್ತೀರಾ. ಸೊ ಇವತ್ತು ಜೊತೆಗೆ ನಾನು ಪುನಃ ಹೇಳಿದ್ನಲ್ವ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಅಂತ, ಪುನಃ ಈಸ್ಕೊಳಕ್ಕೆ ಹೋಗಬೇಕು. ಬೆಳಗ್ಗೆ ಅವಾಗಿಂದ ಒಂದು ಹಾಫ್ ಆನ್ ಅವರಿಂದ ಟಿಕೆಟ್ ತಗೊಳಕ್ಕೆ, ಬಸ್ ಟಿಕೆಟ್ ಹುಡುಕ್ತಿದ್ದೀವಿ ಗೈಸ್. ಯಾವ ಟೆಲಿಸಲ್ಲೂ ಟಿಕೆಟ್ಸೇ ಸಿಗ್ತಿಲ್ಲ. ಅದಕ್ಕೆ ಒಂದೊಂದು ಟೆಲಿಸಲ್ಲಿ ಹುಡ್ಕೊಂಡು ಹೋಗ್ತಿದ್ದೀವಿ. ಹೆಜ್ಜೆಜ್ಜೆಗೂ ಇರೋದು ಸರಿ ಹೋಯಿತು ಟೆಲಿಸೆಲ್ ಮಷಿನ್ಸ್, ಇಲ್ಲ ಅಂದರೆ ಕಷ್ಟ ಆಗ್ತಿತ್ತು. ಸೊ ಇವಾಗ ಬೆಳಗ್ಗೆ ನಮ್ಮ ಕ್ಲಿನಿಕಲ್ ರೊಟೇಷನ್ ಐತೆ. ಕ್ಲಿನಿಕಲ್ ರೊಟೇಷನ್ ಮುಗಿಸಿ ನಾನು ಪುನಃ ಔಟ್ ಆಫ್ ಎಲೆಮನ್ ಹೋಗಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ ಸ್ಟಾರ್ಟ್ ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ವ್ಲಾಗ್. ನೋಡಿ ಇಲ್ವಾ, ಆಯ್ತಾ? ಎರಡು ಎಲ್ಲ ಕಡೆ ಹುಡುಕಿ ಇಲ್ಲಿ ಬಂದಿದ್ದು ಮಷೀನ್ಗೆ. ಎಷ್ಟು ಒಂದು 7 ನೋಡಿದ್ವಿ ಮಷಿನ್ಸು, ಎಲ್ಲೂ ಸಿಕ್ಕಲಿಲ್ಲ. ಇಲ್ಲಿ ದುಡ್ಡು ಹಾಕೋದು ಆ್ಯಂಡ್ ಅಲ್ಲಿ ಟಿಕೆಟ್ ಬರುತ್ತೆ. ಎಂಥ ಟೆಕ್ನಾಲಜಿಯ ನೋಡಿ ಗೈಸ್. ಇವತ್ತು ನನಗೆ ನೆಫ್ರಾಲಜಿ ಡಿಪಾರ್ಟ್ಮೆಂಟ್. ಸೊ ಗೈಸ್ ಫೈನಲಿ ನಮ್ಮ ಸೆಕೆಂಡ್ ಡೇ ಆಫ್ ಕ್ಲಿನಿಕಲ್ ಟ್ರೈನಿಂಗ್ ಮುಗೀತು. ಇವಾಗ ನಾವು ಹೊರಗಡೆ ಹೋಗ್ತಿದ್ದೀವಿ ಆ್ಯಂಡ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೋಗಬೇಕು. ಆ್ಯಂಡ್ ಇವತ್ತು ತುಂಬಾ ಚೆನ್ನಾಗಿತ್ತು. ಹಾಸ್ಪಿಟಲಿಂದ ಹೊರಗಡೆ ಹೋದ್ಮೇಲೆ ಹೇಳ್ತೀನಿ. ಸೊ ಗೈಸ್ ಇವತ್ತು ನಾವು ನೆಫ್ರಾಲಜಿ ಮತ್ತು ಪಲ್ಮನಾಲಜಿ ಕಲ್ತ್ವಿ. ಆ್ಯಂಡ್ ಒಬ್ಬರೊಬ್ಬರು ಪೇಷಂಟ್ನ ವಿಸಿಟ್ ಮಾಡಿದಾಗ ಅವ್ರು ಹೇಳ್ತಿದ್ರು ಅವ್ರಿಗೆ ಏನೇನು ಆಗೈತೆ, ಏನೇನು ಮಾಡ್ತಾರೆ. ಮತ್ತು ಸ್ಮೋಕ್ ಮಾಡ್ತೀರಾ ಅಂದರೆ ಮಾಡ್ತೀವಿ, 10 ದಿನದಿಂದ ಮಾಡ್ತಿಲ್ಲ ಅಂತೆ. ಫುಲ್ ಫನ್ ಆಗಿತ್ತು, ಚೆನ್ನಾಗಿತ್ತು. ಐ ಎಂಜಾಯ್ಡ್ ಅ ಲಾಟ್ ಟುಡೇ. ಆ್ಯಂಡ್ ಇವಾಗ ಮುಗೀತು. ಇದು ಡೇ 2 ಆಫ್ ಮೈ ಇಂಟರ್ನ್ಶಿಪ್. ಇಟ್ ವಾಸ್ ಮೈ ಗುಡ್ ಡೇ. ಅಂದರೆ ಒಂಥರ ಚೆನ್ನಾಗಿತ್ತು. ಪೇಷಂಟ್ನೆಲ್ಲ ಮಾತಾಡಿಸಿದ್ದು ಎಲ್ಲ. ಇವಾಗ ನಾವು ಔಟ್ ಆಫ್ ಎಲೆಮನ್ ಹೋಗೋಕ್ಕೆ ಬಸ್ ಸ್ಟಾಪಿಗೆ ಹೋಗ್ತಿದ್ದೀವಿ. ಬಸ್ ಸ್ಟಾಪ್ ಇಲ್ಲಿಂದ 2 ಕಿಲೋಮೀಟ್ರ್ ಐತೆ ಆ ಬಸ್ ಸ್ಟಾಪಿಗೆ. ಓ ಗೈಸ್, ನನ್ನ ಲೈಫ್ ಬಿಡಿ ಹೆಕ್ಟಿಕೆ, ಯಾವಾಗಲೂ ಹೆಕ್ಟಿಕೆ ಇರ್ತೈತೆ. ಅದಕ್ಕೆ ಇವಾಗ ಬಸ್ ಸ್ಟಾಪ್ನ 2 ಕಿಲೋಮೀಟ್ರ್ ನಡ್ಕೊಂಡೋಗಿ ಅಲ್ಲಿಂದ ಔಟ್ ಆಫ್ ಎಲೆಮನ್ಗೆ ಬಸ್ ಹತ್ತೋದು. ಲೆಟ್ಸ್ ಗೋ. ಫೈನಲಿ ಲಾಟ್ಸ್ ಆಫ್ ಸಾಹಸ ಮಾಡಿ ಇದೇ ಪ್ಲೇಸಿಗೆ ಬಂದಿದ್ದೀವಿ. ಲಾಗಲ್ಲಿ 4 ದಿನದ ಮುಂಚೆ ನೋಡಿದರೆ ಅದೇ ಪ್ಲೇಸ್ ಇದು. ಸೊ ಇವಾಗ ಹೋಗಿ ಡಾಕ್ಯುಮೆಂಟ್ ಇಸ್ಕೊಂಡು ಪುನಃ ವಾಪಸ್ ಹೋಗ್ತಿದ್ರೆ ಅಷ್ಟೇ ಸಾಕು. ಯಾರಿಗೆ ಬೇಕು ಈ ಲೈಫು ಗೈಸ್? ಯಾರಿಗೂ ಬೇಡ. ಸಖತ್ ಕಷ್ಟಪ್ಪ, ಫುಲ್ ಸುಸ್ತಾಗೈತೆ. ಎಕ್ಸಾಮ್ ಐತೆ, ಏನು ಮಾಡೋದು? ಓದಬೇಕು. ಗಾಡ್, ವೈ ಮೀ? ಸೊ ಗೈಸ್ ಫೈನಲಿ ಡಾಕ್ಯುಮೆಂಟ್ ಸಿಕ್ತು. ಇವಾಗ ಇಲ್ಲಿಂದ ಹೊರಡ್ತಿದ್ದೀವಿ. ಬಸ್ ಟೈಮಿಂಗ್ಸ್ ಇದೆ ಗೈಸ್. ಹೋಗೋಕ್ಕೆ ತುಂಬ ಬಸ್ಗಳು ಬರ್ತಿರುತ್ತೆ.
ಗೈಸ್ ಎರೆವಾನಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇದು ಸ್ವಲ್ಪ ಟೊಮ್ಯಾಟೋಸ್ ಎಲ್ಲ ಕಡಿಮೆ ಇದೆ ತರಕಾರಿ, ಅದಕ್ಕೆ ನಾನು ಇಲ್ಲೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಾಕ್ಸಲ್ಲಿ ಊಟ ಕೂತಿದೆ. ಊಟ ಮಾಡಿದ ಬೆಳಗ್ಗೆಯಿಂದ, ಸೊ ಊಟ ಮಾಡಿಕೊಂಡು ಹೊರಡಬೇಕು. ಆ್ಯಂಡ್ ಕೃತಿ ಪಾಚಿ ಕಳಿಸ್ತಿದ್ದಾಳೆ ಐಸ್ ಕ್ರೀಮ್ಸ್, ನನಗೆ ಚಿಂತೆನೇ ಇಲ್ಲ, ಜಂಬು ಅದೂ. ಸೊ ದಟ್ಸ್ ಇಟ್. ಈಗಿತ್ತು ನಮ್ಮ ಡಾಕ್ಯುಮೆಂಟ್ ಮಾಡಿಸೋ ಕತೆ ಇನ್ ಅರ್ಮೇನಿಯಾ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತಷ್ಟು ಕಂಟೆಂಟ್ಗಳು ಬರ್ತಿದೆ, ಅಲ್ಲಿವರೆಗೂ ಟ್ಯೂನ್ ಆಗಿರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ಡ್. ಓಕೆ ಗೈಸ್, ಆ್ಯಂಡ್ ಸೈನಿಂಗ್ ಆಫ್ ಮೌಲ್ಯಗೌಡ ಯೂಟ್ಯೂಬ್ ಚಾನಲ್. ಬಾಯ್.